ನಮಸ್ತೆ, ಇದು ಭಾನುವಾರದ ವ್ಲಾಗ್. ಬೆಳಗ್ಗೆನೇ ಡಿಟಾಕ್ಸ್ ವಾಟರ್ ಆಯಿತು. ಮನೆಯಲ್ಲಿ ಒಂದು ಹೋಮ್ ಮೇಡ್ ಮಾಯಿಶ್ಚರೈಸರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಈ ಮಾಯಿಶ್ಚರೈಸರ್ ಮಕ್ಕಳಿಗೂ ಮತ್ತು ದೊಡ್ಡವ್ರಿಗೂ ಸಹ ಯೂಸ್ ಮಾಡ್ಬೋದು. ಟ್ರಸ್ಟ್ ಮೀ, ಇಟ್ ಟರ್ನ್ಡ್ ಔಟ್ ಟು ಬಿ ರಿಯಲಿ ಗುಡ್. ನೀವು ಸಹ ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ. ಸ್ಕಿನ್ ಕೂಡ ತುಂಬ ಸಾಫ್ಟ್ ಆ್ಯಂಡ್ ಸಪ್ಪಲ್ ಆಗಿರುತ್ತೆ ಥ್ರೂ ಔಟ್ ದ ಡೇ. ನೋಡಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಸ್ಕಿನ್ನು ಅಂತ. ಆ್ಯಂಡ್ ಇಟ್ ಇಸ್ ವೆರಿ ನ್ಯಾಚುರಲ್. ಇಲ್ಲಿ ನಾನು ಹೋಮ್ ಮೇಡ್ ಘೀ ಯೂಸ್ ಮಾಡ್ತಾಯಿದ್ದೀನಿ. ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡೆ. ಇದಕ್ಕೆ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ನೀರು. ಸೊ ಮನೇಲಿ ಸ್ಟೀಲ್ ಗ್ಲಾಸ್ ಮತ್ತು ಸ್ಟೀಲ್ ತಟ್ಟೆನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ 100 ವಾಷಸ್ ಅಂತ ಹೇಳ್ತಾರೆ. ನಿಮಗೆ ಆ ಕನ್ಸಿಸ್ಟೆನ್ಸಿ ಬರಲಿಲ್ಲ ಅಂದರೆ ಈವನ್ ಜಾಸ್ತಿ ಸತಿ ಕೂಡ ಮಾಡ್ಕೊಬೇಕಾಗಿ ಬರುತ್ತೆ. ನೋಡಿ, ತುಂಬ ಕ್ರೀಮಿಯಾಗಿರಬೇಕು, ಪ್ಲಸ್ ಕಲರ್ ಕೂಡ ಇವೆಂಚುಲಿ ಚೇಂಜ್ ಆಗುತ್ತೆ. ಆಲ್ಮೋಸ್ಟ್ ವೈಟಿಶ್ ಕಲರಲ್ಲಿ ಬರಬೇಕು. ನೋಡಿ, ಆಲ್ಮೋಸ್ಟ್ ಕ್ರೀಮ್ ಈ ಕನ್ಸಿಸ್ಟೆನ್ಸಿನಲ್ಲಿರಬೇಕು. ಸೊ ದಟ್ ನಮಗೆ ಮುಖಕ್ಕೆ ಕೈ ಕಾಲಿಗೆ ಉಜ್ಕೊಳಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಯೂಸ್ ಮಾಡ್ಕೋಬೋದು. ಮಧ್ಯಾಹ್ನಕ್ಕೆ ಮಟನ್ ಕಾಲು ಸೂಪ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಸೊ ಈ ಎಲ್ಲ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಹಚ್ಚಿಟ್ಕೊಂಡೆ. ಟೊಮ್ಯಾಟೊ, ಈರುಳ್ಳಿನೆಲ್ಲ. ಸೊ ಇಲ್ಲಿ 6 ಮಟನ್ ಕಾಲುಗಳನ್ನು ತೊಗೊಂಡಿದ್ದೀವಿ. ಸೊ ಕುಕ್ಕರಲ್ಲಿ ತುಂಬ ಸುಲಭವಾಗಿ ಮಾಡ್ಬೋದು. ಕುಕ್ಕರಲ್ಲಿ ಕಟ್ ಮಾಡ್ಕೊಂಡಿರೋ ಕಾಳುಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕ್ಕೋಬೇಕು. ಸೊ ಇಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ಹಚ್ಕೊಂಡು ತೊಳ್ಕೊಂಡು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಸೊ ನೀವು ನೋಡೋ ಥರ 2 ಟೊಮ್ಯಾಟೊ ಮತ್ತು 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಕೂಡ ಹಾಕೋತಾ ಇದ್ದೀನಿ. ಖಾರದ ಪುಡಿ 1 ಸ್ಪೂನ್, ಧನಿಯಾ ಪುಡಿ ಒಂದು 1/2 ಸ್ಪೂನ್ ಹಾಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ ಒಂದು 1/2 ಸ್ಪೂನ್ ಸಾಕು. ಚಕ್ಕೆ ಲವಂಗನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಜಾಸ್ತಿ ಕನ್ಸಿಸ್ಟೆನ್ಸಿನಲ್ಲೇ ನೀರು ಹಾಕಬೇಕು. ಒಂದು 4ರಿಂದ 5 ಗ್ಲಾಸ್ ಅಷ್ಟು ನೀರು ಹಾಕಿದ್ರೂ ಪರವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಆಲ್ಮೋಸ್ಟ್ ಒಂದು 15ರಿಂದ 17 ವಿಸಿಲ್ ಕೂಗಿಸ್ಬೇಕು. ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದು. ಪ್ಲೀಸ್ ಟ್ರೈ ಮಾಡಿ ಆ್ಯಂಡ್ ಲೆಟ್ ಮೀ ನೋ.